ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ಲೇಯರ್ ಆಗಿ ಹೇಗೆ ಚಿರೋಟಿ ಮಾಡೋದಂತ ನೋಡೋಣ. ನಾವು ನೈಟೇ ಕಲಸಿಟ್ಕೊಂಡಿರೋ ಹಿಟ್ಟನ್ನ ಈಗ ಗುಂಡು ಮಾಡ್ಕೊಂಡಿದ್ದೀವಿ. ಅದನ್ನು ಈ ಥರ ಚಪಾತಿ ಥರ ಹರ್ಕೋಬೇಕು. ನೈಟೇ ಕಲಸಿಟ್ಕೊಂಡ್ರೆ ಬಿಕಾಸ್ ಅದು ಸ್ವಲ್ಪ ಬೆಳೆದಿರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ ಅಂತ. ಅದನ್ನು ತುಪ್ಪದಲ್ಲೇ ಕಲಿಸ್ಬೇಕು. ಮತ್ತು ಮಾಡಿ ಈ ಥರ ಚಪಾತಿ ಥರ ಹರ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು ಮತ್ತು ತುಪ್ಪನ ಮಿಕ್ಸ್ ಮಾಡಿ ಈ ಥರ ಕ್ರೀಮ್ ಟೆಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಚಪಾತಿ ಅರ್ದು ಆ ಕ್ರೀಮ್ ಟೆಕ್ಸ್ಚರ್ನ ಹಿಂಗೆ ಕ್ಲೀನಾಗಿ ಈವನಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದೇ ಲೇಯರ್ ಹಾಕೋದು. ಅದು ನಿಮಗೆ ಬಿಟ್ಟಿದ್ದು. ಬಿಕಾಸ್ 3 ಲೇಯರ್ಸ್ ಹಾಕೋರು ಹಾಕ್ತಾರೆ, 4 ಲೇಯರ್ಸ್ ಹಾಕೋರು ಹಾಕ್ತಾರೆ. ನಿಮಗೆ ಜಾಸ್ತಿ ಲೇಯರ್ಸ್ ಬೇಕಂದರೆ ಜಾಸ್ತಿ ಚಪಾತಿನ ಜಾಸ್ತಿ ಮೇಲೆ ಹಾಕಬೇಕಾಗುತ್ತೆ. ಈ ಕ್ರೀಮ್ ಸ್ಪ್ರೆಡ್ ಮಾಡಬೇಕಾದ್ರೂ ಅಷ್ಟೇ ಈವನಾಗಿ ಸ್ಪ್ರೆಡ್ ಮಾಡಬೇಕು. ಅದೆಲ್ಲ ಕಡೆಯೂ ಕ್ಲೀನಾಗೆ ಆಗಿದೆ ಅಂತ ಕಾಣಿಸ್ಬೇಕು. ಈ ಥರ ನೋಡಿ, ಈ ಥರ ಕ್ರೀಮಾಗಿ ಟೆಕ್ಸ್ಚರ್ನ ಸ್ಪ್ರೆಡ್ ಮಾಡಿ ಅದನ್ನು ಹಿಂಗೆ ತಟ್ಟಬೇಕು. ಬಿಕಾಸ್ ಅದು ಕೆಳಗಡೆ ಲೇಯರು ಇದು ಪೇಸ್ಟ್ ಆಗಬೇಕು, ಅದಕ್ಕೋಸ್ಕರ. ಮತ್ತು ಹಂಗೆ ಮಾಡಿ ಹಿಂಗೆ ರೌಂಡಿಗೆ ಮಾಡಿ ಸೊ ಅದನ್ನು ರೋಲ್ ಮಾಡಿಬಿಟ್ಟು ಈ ಥರ ಎಲ್ಲದೂ ಲೇಯರ್ಸ್ ನಾವು ತಟ್ಟಿರ್ತೀವಲ್ಲ ಕ್ರೀಮ್ ಹಾಕಿ, ಅದೆಲ್ಲ ಕ್ಲೀನಾಗಿ ಸೆಟಲ್ ಆಗಲಿ ಅಂತ ಈ ಥರ ರೋಲ್ ಮಾಡೋದು. ರೋಲ್ ಮಾಡಿ ಒಂದು 5 ಮಿನಿಟ್ಸ್ ಆದ್ರೂ ಈ ಥರ ಸೆಟ್ ಮಾಡಬೇಕು. ಸೆಟ್ ಮಾಡಿ ಈ ಥರ ಇಟ್ಕೊಂಡ್ಮೇಲೆ ಒಂದು ನೈಫ್ ಎತ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಸೊ ಅದು ಈವನ್ನಾಗಿ ಕಟ್ ಆಗಬೇಕು. ಬಿಕಾಸ್ ಒಂದು ಚಿರೋಟಿ ದೊಡ್ಡದು, ಒಂದು ಚಿರೋಟಿ ಚಿಕ್ಕದಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈವನ್ನಾಗಿ ಎಲ್ಲ ಕಟ್ ಮಾಡಿಕೊಂಡು ಈ ಥರ ನಿಮಗೆ ಗೊತ್ತಾಗಲಿ ಅಂತ ನಾನು ಝೂಮಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಆಮೇಲೆ ಇದು ಹಪ್ಪಳ ಒತ್ತೋ ಮೆಷಿನ್ ಅಂತ. ಸೊ ಹಪ್ಪಳ ಚಿರೋಟಿ ಏನಾದ್ರು ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ಆಮೇಲೆ ಇದು ಹಪ್ಪಳ ಒತ್ತೋ ಮೆಷಿನ್ ಅಂತಾರೆ ಯೂಶ್ವಲಿ. ಸೊ ಅದಕ್ಕೆ ನೀವು ಆಯಿಲ್ ಯೂಸ್ ಮಾಡಿರ್ತೀರಲ್ಲ, ಆಯಿಲ್ ಪೇಪರು ಇಲ್ಲ ಬಟರ್ ಪೇಪರು ಇಲ್ಲ ಅಂದರೆ ಏನಾದರೂ ಬೇರೆ ಪೇಪರ್ಸು ಹಾಕ್ಕೋಬೋದು. ಒಬ್ಬಟ್ಟು ಶೀಟ್ ಹಾಕ್ಕೋಬೋದು. ಅದಕ್ಕೆ ಹಾಕಿ ಮಧ್ಯದಲ್ಲಿಟ್ಟು ಈ ಥರ ಕ್ಲೋಸ್ ಮಾಡಬೇಕು. ಅದನ್ನು ಕ್ಲೋಸ್ ಮಾಡಿ ಒಂದ್ಸಲ ಪ್ರೆಸ್ ಮಾಡಾದಮೇಲೆ ಅದು ಎಷ್ಟು ದಪ್ಪ ಬಂದಿದೆ ನೋಡಬೇಕು. ಅದು ದಪ್ಪ ಅಗಲ ಕ್ಲೀನಾಗಿ ಸ್ಪ್ರೆಡ್ ಆಗಿದ್ರೆ ಓಕೆ, ಇಲ್ಲ ಅಂದರೆ ಉಲ್ಟಾ ಮಾಡಿ ಇನ್ನೊಂದು ಸಲ ಪ್ರೆಸ್ ಮಾಡಬೇಕು. ಸ್ವಲ್ಪ ತಿಕ್ನೆಸ್ ಇರಬೇಕು, ಬಿಕಾಸ್ ಪೂರಿ ಲೇಯರ್ ಪದ್ರ ಬರಬೇಕದು. ಆಮೇಲೆ ಕಾದಿರೋ ಎಣ್ಣೆಗೆ ಈ ಥರ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು. ಜಾಸ್ತಿ ಫ್ಲೇಮಲ್ಲಿ ಕಾಯಿಸಿದ್ರೆ ಅದು ಬೇಗ ಹೀಟ್ ಆಗಿಬಿಡತ್ತೆ. ನಿಮಗೆ ಕಾಣಿಸ್ತಾ ಇದೆ ಒಂದು ವೈಟು ಒಂದು ಗೋಲ್ಡನ್ ಬ್ರೌನು ಆಗ್ತಾ ಇದೆ. ಬಿಕಾಸ್ ನೀವು ಲೋ ಫ್ಲೇಮಿಂದನೇ ಅದನ್ನು ಬೇಯಿಸಬೇಕು. ಬಿಕಾಸ್ ನಾವು 4-5 ಲೇಯರ್ವರೆಗೂ ಹಾಕಿರ್ತೀವಿ. ಅದು ಲೋ ಫ್ಲೇಮಲ್ಲಿ ಬೆಂದಿಲ್ಲ ಅಂದರೆ ನಿಮ್ಗೆ ಲೇಯರ್ ಒಳಗೆ ಬೇಯಲ್ಲ. ಹೈ ಫ್ಲೇಮಲ್ಲಿ ಬೇಯಿಸಿ ನಿಜವಾಗ್ಲೂ ಬೇಯಲ್ಲ ಒಳಗೆಲ್ಲ. ನೋಡಿ, ಇವರೇ ಅಜ್ಜಿ ನನಗೆ ಚಿರೋಟಿ ಮಾಡಿಕೊಡ್ತಾರೆ. ಒಳಗೆಲ್ಲ ಬೇಯಬೇಕಂದ್ರೆ ನಿಮಗೆ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಬೇಯಿಸಿದ್ರಿಂದ ಚಿರೋಟಿ ಬೇಯುತ್ತೆ. ಮತ್ತು ಎಲ್ಲ ತೆಗೆದಾದ್ಮೇಲೆ ಒಂದು ಕಡಾಯಿಗೋ ಇಲ್ಲ ಪಾತ್ರೆಗೋ, ಅದು ನಿಮಗೆ ಬಿಟ್ಟಿದ್ದು ಆಪ್ಷನಲ್. ಇಲ್ಲ ಒಂದು ದೊಡ್ಡ ಟ್ರೇ ಥರ ಇದ್ದರೆ ಟ್ರೇಗಾರು ಎತ್ತಿಟ್ಕೋಬೋದು. ಅಜ್ಜಿ ಜೊತೆ ಮತ್ತೆ ಮಾತಾಡ್ತಾ ಸ್ವಲ್ಪ ಟಾಕ್ಸ್ ಇತ್ತು. ಆ ಥರ ಮತ್ತು ಚಿರೋಟಿನೇ ಬೇಯಿಸ್ಬೇಕಾದ್ರೆ ಇನ್ನೊಂದು ಟಿಪ್ ಏನಂದರೆ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ತುಪ್ಪನ ಎಣ್ಣೆ ಒಳಗೆ ಹಾಕಿದ್ರೆ ಚಿರೋಟಿದು ಫ್ಲೇವರ್ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ನಿಮಗೆ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಅದು ನಿಮಗೆ ಕ್ರಿಸ್ಪಿನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದೊಂದು ಟಿಪ್ನ ಫಾಲೋ ಮಾಡಿ. ಸೊ ನಾವು ಹಿಂಗೆ ಬೇಯಿಸ್ತಾ ಅದು ಲೋ ಫ್ಲೇಮಲ್ಲಿ ಹಿಂಗೆ ಉಲ್ಟಾ ಮಾಡ್ತಾ ಇರಬೇಕು. ಆವಾಗವಾಗ ಮಾಡಿ ಎತ್ತಿಟ್ಟಿದ್ದು ಚಿರೋಟಿಗಳು ಲೇಯರ್ಸ್ ನಿಮಗೆ ಕಾಣಿಸ್ತಾ ಇದೆ ನೋಡಿ. ನಾನು ಝೂಮ್ ಮಾಡಿ ವಿಡಿಯೋ ಮಾಡಿರೋದ್ರಿಂದ ನಿಮ್ಗೆ ಲೇಯರ್ಸ್ ಹಂಗೆ ಮೇಲೆ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ನೋಡಿ, ಈ ಥರ ಕಾಣಿಸುತ್ತೆ. ಆಮೇಲೆ ಸಕ್ಕರೆನ ನೀವು ಯಾವತ್ತೂ ಎಣ್ಣೆಯಿಂದ ತೆಗೆದಿಟ್ಟಿಗೆ ಹಾಕ್ಬಿಡಿ. ಬಿಕಾಸ್ ಅದು ಎಣ್ಣೆ ಮತ್ತು ಇದು ಎಲ್ಲ ಸೇರಿಸ್ಕೊಂಡು ನೀವು ಸ್ಟೋರ್ ಮಾಡಿಟ್ಟಾಗ ಅದೆಲ್ಲ ಮೆತ್ತಗಾಗೋಗುತ್ತೆ. ಸೊ ಸಕ್ಕರೆ ಮತ್ತು ಏಲಕ್ಕಿನ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಅದನ್ನು ಎರಡೆರಡೆ ಎತ್ಕೊಂಡು ಪೇಷನ್ಸಿಂದ ಹಾಕಿ ಇದು ಎಷ್ಟು ಕ್ಲೀನಾಗಿ ಹಾಕ್ಬೇಕಂದ್ರೆ ಅದು ಅಷ್ಟಕ್ಕೂ ಈವನಾಗಿ ಸ್ಪ್ರೆಡ್ ಆಗಬೇಕು. ಆಗೋ ಥರ ಹಾಕ್ಬೇಕು. ನನಗೂ ನೋಡಿ ಮಾಡುವಾಗಲೇ
ಒಂದು ಎತ್ಕೊಂಡು ನೋಡಿ ಎಷ್ಟು ಕ್ರಿಸ್ಪಿ ಇದೆ ನೋಡಿ. ನೀವೇ ನೋಡಿ, ಲೇಯರ್ಸ್ ಕಾಣಿಸ್ತದೆ ನಿಮಗೆ, ಎಷ್ಟು ಕ್ರಿಸ್ಪಿಯಾಗಿ ಚೋಟಿ ಬರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಾಗಲೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ಎಲ್ಲ ಮಾಡಿ ಮಾಡಿ ಒಂದೊಂದೇ ಜೋಡಿಸ್ತಾ ಇದ್ದರೆ ಸೀರಿಯಸ್ಲಿ ಘಮ ಘಮ ಅಂತ ಇತ್ತು. ಸವಿಯಲು ಸಿದ್ಧ ಚಿರೋಟಿ.